ಆನ್ಲೈನ್ನಲ್ಲಿ ಔಷಧಗಳ ಮಾರಾಟಕ್ಕೆ ವಿರೋಧ ದೇಶಾದ್ಯಂತ ಮೆಡಿಕಲ್ ಶಾಪ್ ಬಂದ್ಗೆ ಎಐಒಸಿಡಿ ಸಂಘಟನೆ ಕರೆ ಕೊಟ್ಟಿದೆ. ಇಂದು ದೇಶಾದ್ಯಂತ ಮೆಡಿಕಲ್ ಶಾಪ್ಗಳು ಬಂದ್ ಆಗಿವೆ. ಬಹುತೇಕವಾಗಿ ಕರ್ನಾಟಕದಲ್ಲೂ ಕೂಡ ಅದರ ಎಫೆಕ್ಟ್ ತಡ್ತಾ ಇದೆ. ನೆಲಮಂಗಲ ಹಾಗೂ ದಾಸರಹಳ್ಳಿ ಭಾಗದಲ್ಲಿ ಮಿಶ್ರವಾದಂತಹ ಪ್ರತಿಕ್ರಿಯೆ ವ್ಯಕ್ತವಾಗ್ತಿದೆ. ಕಪ್ಪು ಬಟ್ಟೆ ಧರಿಸಿ ಆನ್ಲೈನ್ ಔಷಧ ಮಾರಾಟಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಮಾಲೀಕರುಗಳು. ಮೆಡಿಕಲ್ ಶಾಪ್ ಬಂದ್ ಮಾಡದೆ ಕಪ್ಪು ಪಟ್ಟಿಯನ್ನು ಧರಿಸಿದ್ದಾರೆ. ನೈತಿಕ ಬೆಂಬಲ ಕೊಟ್ಟಿದ್ದಾರೆ. ಕೆಲವು ಮೆಡಿಕಲ್ ಮಳಿಗೆಗಳನ್ನು ಬಂದ್ ಮಾಡಿ ಅವರು ಸಪೋರ್ಟನ್ನು ಮಾಡ್ತಾ ಇದ್ದಾರೆ. ಬಹುತೇಕವಾಗಿ ಓಪನ್ ಇದ್ದಾವೆ, ಅಷ್ಟೊಂದು ಎಫೆಕ್ಟ್ ಏನಿಲ್ಲ. ಬೆಂಗಳೂರಿನಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಗೆ ನಾವು ಕನ್ಸಿಡರ್ ಮಾಡಿ ನೋಡೋದಾದರೆ, ಅದರಲ್ಲೂ ನೆಲಮಂಗಲದಲ್ಲೂ ಕೂಡ ಮಿಶ್ರವಾದಂಥ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಯಾಕಂದರೆ ಕೆಲವೊಂದಿಷ್ಟು ಈ ಚೈನ್ ಲಿಂಕ್ ಇರುವಂತಹ ಮೆಡಿಕಲ್ ಶಾಪ್ಗಳು ಓಪನ್ ಆಗಿದ್ದಾವೆ ಮತ್ತು ಬೇರೆ ಬೇರೆ ಬ್ರಾಂಚಸ್ ಏನಿರ್ತವೆ ಒಂದೇ ಕಂಪ್ನಿದು ಅದು ಕೂಡ ಓಪನ್ ಇದೆ. ಸಣ್ಣ ಸಣ್ಣ ಮೆಡಿಕಲ್ ಶಾಪ್ಗಳು ಬಹುತೇಕವಾಗಿ ಕ್ಲೋಸ್ ಆಗಿದ್ದಾವೆ. ಅವರು ಒಂದು ಕಪ್ಪು ಬಟ್ಟೆ ಇಲ್ಲ ಕಪ್ಪು ಪಟ್ಟಿ ಸರಿಸಿ ನೈತಿಕವಾಗಿ ಬೆಂಬಲ ಕೊಡಿ, ಮೆಡಿಕಲ್ ಶಾಪ್ಗಳನ್ನ ಓಪನ್ ಮಾಡಿ. ಯಾಕೆಂದರೆ ಓಪನ್ ಮಾಡದೇ ಇದ್ದರೆ ನಾವು ಇಂಡೈರೆಕ್ಟ್ ಆಗಿ ಈ ಆನ್ಲೈನ್ಗಳಿಗೆ ನಾವು ಬೆಂಬಲ ಕೊಟ್ಟಂಗೆ ಆಗುತ್ತೆ. ಹಾಗಾಗಿ ಓಪನ್ ಮಾಡಿ ಒಂದು ಕಪ್ಪು ಬಟ್ಟೆ ಧರಿಸಿ ನೈತಿಕ ಬೆಂಬಲ ಕೊಡಿ ಅಂತ ಹೇಳಿದ್ದಾರೆ. ಸೊ ಅದನ್ನು ಅನುಸರಿಸ್ತಾ ಇದ್ದೀವಿ. ಸೊ ನೀವು ಒಟ್ಟಿನಲ್ಲಿ ಆನ್ಲೈನ್ಗಳಲ್ಲಿ ಔಷಧಿ ಮಾರಾಟಕ್ಕೆ ನಿಮ್ಮ ವಿರೋಧ ಇದೆ, ಆದರೆ ಬೆಂಬಲಕ್ಕೆ ವ್ಯಕ್ತಪಡಿಸ್ತಿದ್ದೀರಾ. ಆದರೆ ಕಪ್ಪು ಬಟ್ಟೆ ತರಿಸಿ ಮಳಿಗೆ ಓಪನ್ ಮಾಡ್ಬಿಟ್ಟು ಬೆಂಬಲ ವ್ಯಕ್ತಪಡಿಸ್ತೀರಾ? ಹೌದು, ಇದು ನಮ್ಮ ನೆಲಮಂಗಲ ಅಸೋಸಿಯೇಷನ್ ಅಧ್ಯಕ್ಷರು ವಾದಿರಾಜ್ ಅವರು ಕೊಟ್ಟಿರೋಂಥ ಮೆಸೇಜ್ ಪ್ರಕಾರ ಈ ಥರ ಮಾಡಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾವು ಈ ಥರ ನೈತಿಕವಾಗಿ ಬೆಂಬಲ ಕೊಡ್ತಾ ಇದ್ದೀವಿ. ನಿಮ್ಮ ಹೆಸರು? ಸರ್ ಮಂಜುನಾಥ್. ಸರ್, ನಾವು ನೆಲಮಂಗಲ ತಾಲೂಕು ವತಿಯಿಂದ ಈ ಒಂದು ಬಂದ್ಗೆ ನೈತಿಕ ಬೆಂಬಲವನ್ನು ನಾವು ಕೊಡ್ತಿದ್ದೇವೆ. ಕಪ್ಪು ಪಟ್ಟಿ ಧರಿಸಿ ಈ ಒಂದು ಪ್ರತಿಭಟನೆಯನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಮುಖ್ಯವಾಗಿ ನಮ್ಮ ರಾಜ್ಯದಲ್ಲಿ ಈ ಆನ್ಲೈನ್ ಔಷಧ ಮಾರಾಟದ ವಿರುದ್ಧ ಕರ್ನಾಟಕ ರಾಜ್ಯ ರಿಟೇಲ್ ಆ್ಯಂಡ್ ಫಾರ್ಮಸಿಸ್ಟ್ ಅಸೋಸಿಯೇಷನ್, ಡಿಸ್ಟ್ರಿಬ್ಯೂಟರ್ ಅಸೋಸಿಯೇಷನ್ KPRDO ಅಂತ ಏನಿದೆ, ಆ ಸಂಸ್ಥೆಯ ಒಂದು ಅಡಿಯಲ್ಲಿ ಈಗಾಗಲೇ ನಮ್ಮ ರಾಜ್ಯದ ಔಷಧ ಆಡಳಿತ ಕಮಿಷನರ್ನ ಭೇಟಿ ಮಾಡಿ ಅವ್ರ ಕಡೆಯಿಂದ ಒಂದು ಆದೇಶವನ್ನು ನಾವು ಪಡ್ಕೊಂಡಿದ್ದೇವೆ. ಎಲ್ಲಿ ಆನ್ಲೈನ್ ಮೆಡಿಸಿನ್ಸು ಸೇಲ್ ಆಗ್ತಾ ಇದೆ ಅಂಥ ಕಂಪನಿಗಳ ವಿರುದ್ಧ ಕೂಡಲೇ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಅವರ ಕೆಳಗಿನ ಅಧಿಕಾರಿಗಳಿಗೆ ಆದೇಶ ಕೊಟ್ಟಿದ್ದಾರೆ. ಅದರಿಂದಾಗಿ ನಾವು ಇಲ್ಲಿ ಬಂದ್ ಮಾಡುವಂಥ ಅವಶ್ಯಕತೆ ನಮಗೆ ಕಂಡು ಬಂದಿಲ್ಲ. ಎರಡನೇದಾಗಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ನಾವು ಈ ಬಂದ್ಗೆ ಕೇವಲ ನೈತಿಕ ಬೆಂಬಲ ಮಾತ್ರ ನಾವು ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ಇದು ಎಲ್ಲರ ತೀರ್ಮಾನ. ನೈತಿಕವಾಗಿ ನಾವು ಇದನ್ನು ಬೆಂಬಲ ಕೊಟ್ಕೊಂಡು ಆ ಒಂದು ವಿಷಯ ಏನಿದೆ, ಆ ವಿಷಯದ ವಿರುದ್ಧ ನಮ್ಮ ಹೋರಾಟ ಕಳೆದ 15 ವರ್ಷಗಳಿಂದ ನಡೀತಾ ಬಂದಿದೆ. ಅದನ್ನು ನಾವು ಮತ್ತೆ ಮುಂದುವರಿಸ್ತೇವೆ. ಅದಕ್ಕೊಂದು ತಾರ್ಕಿಕ ಅಂತ್ಯವನ್ನು ಕಾಣಬೇಕು ಅಂತ ಸರ್ಕಾರದ ಮಟ್ಟದಲ್ಲಿ ಅದನ್ನು ಪ್ರಚೋದನೆ ಮಾಡಬೇಕು. ಅಧಿಕಾರಿಗಳೊಂದಿಗೆ ಒತ್ತಡವನ್ನು ಹೇರಿ ಅದನ್ನು ನಾವು ಕಾರ್ಯಗತಗೊಳಿಸ್ಕೋಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್. ವಾದಿರಾಜು, ನೆಲಮಂಗಲ ಔಷಧಿ ವ್ಯಾಪಾರಿಗಳ ಸಂಘ.